ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದುಬಿಟ್ಟು ದೀಪಾವಳಿ ಹಬ್ಬನ ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ, ದೀಪಾವಳಿ ಹಬ್ಬದ ವಿಶೇಷತೆ ಏನು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನು ಎಲ್ಲೂ ಸ್ಕಿಪ್ ಮಾಡಿದೆ ಬಿಗಿನಿಂಗಿಂದ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೀಪಾವಳಿ ಹಬ್ಬನೇ ಅಂದ್ರೇ ಒಂಥರ ಖುಷಿ ಏನೋ ಒಂದು. ಸೊ ದೀಪಾವಳಿ ಹಬ್ಬ ಆಲ್ಮೋಸ್ಟು 3 to 5 ಡೇಸ್ ತನಕ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಫಸ್ಟ್ ಡೇ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸೈಡೆಲ್ಲ ನೀರು ತುಂಬ ಹಬ್ಬ ಅಂತ ಹೇಳ್ತಾರೆ. ಈ ಸೈಡ್ ಬಂದರೆ ಧನ್ತೆರಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಅದರದ್ದು ನೆಕ್ಸ್ಟ್ ಡೇ ಬಂದುಬಿಟ್ಟು ನರಕ ಚತುರ್ದಶಿ. ಹಿಂದೂ ಪುರಾಣಗಳ ಪ್ರಕಾರ ನೋಡೋಕ್ಕಾದರೆ ನರಕ ಚತುರ್ದಶಿ ದಿನದಂದು ಕೃಷ್ಣ ಪರಮಾತ್ಮ, ಕಾಳಿದೇವಿ ಮತ್ತು ಸತ್ಯಭಾಮ ದೇವತೆಗಳು ದುಷ್ಟನಾದಂತಹ ನರಕಾಸುರನನ್ನು ಸೋಲಿಸ್ಬಿಟ್ಟು ವಿಜಯ ಸಾಧಿಸ್ತಾರೆ. ಸೊ ಆ ದಿನನ ನಾವು ನರಕ ಚತುರ್ದಶಿ ದಿನ ಅಂತ ಹೇಳಿಬಿಟ್ಟು ಹಿಂದೂ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ. ಸೊ ಅದೇ ಥರನೇ ನಾವು ಸಹ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಸೊ ನರಕ ಚತುರ್ದಶಿಯ ನೆಕ್ಸ್ಟ್ ಡೇ ಬಂದುಬಿಟ್ಟು ದೀಪಾವಳಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೊ ದೀಪಾವಳಿ ಅಮಾವಾಸ್ಯೆನೂ ಒಂಥರ ವಿಶಿಷ್ಟವಾದಂಥ ಹಬ್ಬನೇ ಹೇಳ್ಬೋದು. ಇದು ದೊಡ್ಡದಾಗಿರೋಂತಹ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಈ ಅಮಾವಾಸ್ಯೆ ದಿನದಂದು ಯೂಶ್ವಲಿ ಲಕ್ಷ್ಮೀ ಪೂಜೆನ ಮಾಡ್ತೀವಿ ನಾವು. ದೀಪಾವಳಿ ಬರೋದು ಕಾರ್ತಿಕ ಮಾಸದಲ್ಲಿ. ಸೊ ಅಮಾವಾಸ್ಯೆ ದಿನದಿಂದ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತಾರೆ. ಹೊಸದಾಗಿ ಏನಾದರೂ ಬಿಸ್ನೆಸ್ಸು ಅಥವಾ ಏನಾದರೂ ಹೊಸ ಕೆಲಸನ ಆರಂಭ ಮಾಡಬೇಕಾದ್ರೆ ದೀಪಾವಳಿ ಹಬ್ಬನೂ ಒಂಥರ ವಿಶೇಷ ಅಂತಲೇ ಹೇಳ್ಬೋದು. ಸೊ ಅಮಾವಾಸ್ಯೆ ಟೈಮಲ್ಲಿ ಏನಕ್ಕೆ ನಾವು ಇದು ಮಾಡ್ತೀವಂದರೆ, ನಾವು ಸೂರ್ಯ ತನ್ನ ದುರ್ಬಲ ಸಮಯದಲ್ಲಿ ಚಂದ್ರನನ್ನು ಒಂಥರ ಬೆಳಕು ಕೊಡದೇ ಇರೋ ಹಾಗೆ ಮಾಡ್ತಾನಂತ ಹೇಳ್ತಾರೆ. ಸೊ ಅಷ್ಟೊಂದು ಕಗ್ಗತ್ತಲೆಯಲ್ಲಿ ನಾವು ದೀಪಾವಳಿ ಹಬ್ಬದಲ್ಲಿ ದೀಪವನ್ನು ಬೆಳಗ್ಬಿಟ್ಟು ಒಂಥರ ಪ್ರಕಾಶಮಾನವಾದಂತಹ ಬೆಳಕನ್ನ ಚೆಲ್ಲೋ ಒಂದು ರೂಪದಲ್ಲಿ ನಾವು ದೀಪಾವಳಿ ಅಮಾವಾಸ್ಯೆನ ಆಚರಣೆ ಮಾಡ್ತೀವಿ. ಸೊ ಅಮಾವಾಸ್ಯೆ ನಂತರ ನೆಕ್ಸ್ಟ್ ಡೇ ಬರೋದು ಬಲಿಪಾಡ್ಯಮಿ. ಬಲಿಪಾಡ್ಯಮಿಗೆ ತನ್ನದೇ ಆದಂಥ ವಿಶೇಷತೆ ಇದೆ. ಬಲಿಪಾಡ್ಯಮಿನ ನಾವು ಏನಕ್ಕೆ ಮಾಡ್ತೀವಿ ಅಂದರೆ, ಮತ್ತು ನಾವು ಹಿಂದೂ ಪುರಾಣಗಳ ಪ್ರಕಾರ ನೋಡೋಕ್ಕೆ ಹೋದರೆ ಆ ಟೈಮಲ್ಲಿ ಭೂಮಿಗೆ ತುಂಬಾ ಕಂಟಕ ಬಂದಿರುತ್ತೆ. ಭೂಲೋಕದಲ್ಲಿ ಎಲ್ಲ ಜನರು ಕಷ್ಟದ ಕಣ್ಣೀರಲ್ಲಿ ಕೈ ತೊಳಿತಿರ್ತಾರೆ. ಸೊ ಆ ಟೈಮಲ್ಲಿ ವಿಷ್ಣು ದೇವ ಬಂದುಬಿಟ್ಟು ರಾಕ್ಷಸನಿಂದ ಜನತೆನ ಕಾಪಾಡ್ತಾನೆ. ಸೊ ಅದರ ಸಂಕೇತವಾಗಿ ದೀಪಾವಳಿದ ಅಮಾವಾಸ್ಯದ ನೆಕ್ಸ್ಟ್ ಡೇ ಬಂದುಬಿಟ್ಟು ಬಲಿಪಾಡ್ಯಮಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಬಲಿಪಾಡ್ಯಮಿ ದಿನದಂದು ಉತ್ತರ ಕರ್ನಾಟಕದ ಸೈಡು ಪಾಂಡವರು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಪಾಂಡವರು ಮಾಡೋದು ಪವಿತ್ರವಾದಂಥ ಗೋಮಾತೆಯದು ಸಗಣಿಯಿಂದನೇ ಮಾಡ್ತಾರೆ. ಪವಿತ್ರವಾದಂಥ ಗೋಮಾತೆಯ ಸಗಣಿಯಿಂದ ನಾವು ಪಾಂಡವರು ಅಂತ ಮಾಡೋದು. ಸೊ ಪಾಂಡವರು ಅಂತಂದರೆ ಸಗಣಿಯಿಂದ ಮಾಡಿಬಿಟ್ಟು ಅದನ್ನು ನಾವು ಪೂಜೆ ಮಾಡ್ತೀವಿ, ನೈವೇದ್ಯ ಎಲ್ಲ ಹಿಡಿದ್ಬಿಟ್ಟು. ಈ ಪಾಂಡವರಿಗೆ ನಾವು ಡಿಫ್ರೆಂಟ್ ವೆರೈಟಿಯಾದ ಹೂವುಗಳು, ಬಟ್ ಉತ್ತರ ಕರ್ನಾಟಕದ ಸೈಡು ಹೂಗಳು ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಮ್ರು ಅಂತ ಹೇಳ್ತಾರೆ. ಅಂಬ್ರಿ ಹೂವು ಮತ್ತು ಉತ್ತರಾಣಿ ಕಡ್ಡಿ, ಸೊ ಬೇರೆ ಬೇರೆ ಹೂವುಗಳಿಂದ ನಾವು ಪೂಜೆನ ಮಾಡ್ತಾರೆ. ಅದು ಒಂಥರ ವಿಶೇಷತೆ ಅಂತ ಹೇಳ್ಬೋದು ದೀಪಾವಳಿ ಟೈಮಲ್ಲಿ. ಪಾಂಡವರು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದರೆ, ಸೊ ಆಕಳು ಅಂದರೆ ಗೋಮಾತೆ ಸಗಣಿಯಿಂದ ನಾವು 5 ಪಾಂಡವರಂದ್ರೇ ಪಂಚಪಾಂಡವರಲ್ವ. ಸೊ ಪಂಚಪಾಂಡವರು ನಾವು ದೀಪಾವಳಿ ಮಾಡೋ ಟೈಮಲ್ಲಿ ಏನು ಸಂಕೇತ ಆಗುತ್ತೆ ಅಂತಂದರೆ, ಇದರಲ್ಲಿ ನಂದ, ಭದ್ರ, ಸುಗುಣ, ಸುಶೀಲ, ಸುರಭಿ ಎನ್ನುವಂಥ ಗೋವುಗಳು ಶಿವನಲ್ಲಿ ಅವರು ಭೂಲೋಕಕ್ಕೆ ಬರ್ತೀವಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾರೆ. ಸೊ ಆ ಟೈಮಲ್ಲಿ ಶಿವ ಬಲಿಪಾಡ್ಯಮಿ ದಿನದಿಂದ ಈ 5 ಗೋವುಗಳು ಪೂಜೆ ಸಂಕೇತವಾಗಿ ಮೂರ್ತಿಗಳನ್ನು ತಯಾರಿಸ್ತಾರೆ. ಸೊ ಆ ಮೂರ್ತಿಗಳಿಗೆ ನಾವು ಪೂಜೆ ಮಾಡಿಬಿಟ್ಟು ನೋಡ್ತಾ ಇರ್ಬೋದು, ನಾವು ಬಾಗಿಲಲ್ಲೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಇಡ್ತೀವಿ. ಈ ಥರ ನಾವು ಸಗಣಿಯಿಂದ ಪಾಂಡವರಾಗಿ ಮಾಡಿಬಿಟ್ಟು ಅದಕ್ಕೆ ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತೀವಿ, ನೈವೇದ್ಯ ಎಲ್ಲ ಹಿಡಿದ್ಬಿಟ್ಟು. ಸೊ ಇದು ನಾವು ಪಾಂಡವರು ಅಂತ ಹೇಳಿಬಿಟ್ಟು ದೀಪಾವಳಿ ಅಮಾವಾಸ್ಯೆಯ ನೆಕ್ಸ್ಟ್ ಡೇ ಬಂದುಬಿಟ್ಟು ಬಲಿಪಾಡ್ಯಮಿ ದಿನದಿಂದ ಮಾಡ್ತಾರೆ. ಸೊ ಇದು ಒಂದು ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ದೀಪಾವಳಿ ಟೈಮಲ್ಲಿ ಮಾಡುವಂಥದ್ದು. ಸೊ
ಈ ಥರ ದೀಪಾವಳಿ ಹಬ್ಬನ ನಾವು ಆಚರಿಸ್ತೀವಿ. ಸೊ ದೀಪಾವಳಿ ಹಬ್ಬದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ದೀಪಾವಳಿ ಹಬ್ಬದ ಟೈಮಲ್ಲಿ ಉತ್ತರ ಕರ್ನಾಟಕದ ಸೈಡಲ್ಲಿ ಗೌರಿ ಹಬ್ಬ ಅಂತಲೂ ಹೇಳ್ತಾರೆ. ಸೊ ಆ ಟೈಮಲ್ಲಿ ಗೌರಮ್ಮನ ಕೂರಿಸ್ತಾರೆ ಊರ ಸೈಡ್. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲೂ ಸಹ ಗೌರಮ್ಮನ ಕೂಡಿಸಿದ್ದೀವಿ. ಸೊ ದೀಪಾವಳಿ ಹಬ್ಬಕ್ಕೆ ಗೌರಮ್ಮ ಬರ್ತಾಳೆ. ಅದಕ್ಕಿಂತ ಮುಂಚೆ ಅಮಾವಾಸ್ಯೆ ಹುಣ್ಣಿಮೆ ಒಳಗಡೆ ನಾವು ಸೀಗಮ್ಮ ಹುಣ್ಣಿಮೆಗಳಲ್ಲಿ ಹೇಳ್ತೀವಲ್ವ ನಾವು, ಸೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಅಂತ ಹೇಳಿಬಿಟ್ಟು. ಸೊ ಸೀಗಮ್ಮ ಬಂದುಬಿಟ್ಟು ಗೌರಿ ಹುಣ್ಣಿಮೆಗಿಂತ ಮುಂಚೆ ಬರೋದು. ಸೀಗಿ ಹುಣ್ಣಿಮೆ ಟೈಮಲ್ಲಿ ಗೌರಮ್ಮ ಬಂದುಬಿಟ್ಟು ದೀಪಾವಳಿ ಅಮಾವಾಸ್ಯೆ ಟೈಮಲ್ಲಿ ಬರ್ತಾಳೆ. ಈ ಥರ ಉತ್ತರ ಕರ್ನಾಟಕದ ಸೈಡು ಸೀಗಿ ಹುಣ್ಣಿಮೆ ಮತ್ತು ಗೌರಿ ಹುಣ್ಣಿಮೆನ ಮಾಡ್ತಾರೆ. ಸೊ ಇದು 5 ದಿವಸ ದೀಪಾವಳಿ ಹಬ್ಬ ಇರೋದು. ಸೊ ಯೂಶ್ವಲಿ ದೀಪಾವಳಿ ಹಬ್ಬ ಬಂದುಬಿಟ್ಟು ನೀರು ತುಂಬ ಹಬ್ಬದಿಂದ ಹಿಡಿದು ಪಂಚಮಿವರೆಗೂ ಇರುತ್ತೆ. ಸೊ ನಾವು ಮೇನ್ ದೀಪಾವಳಿ ಹಬ್ಬನ ಊರಲ್ಲಿ ಮಾಡಿದ್ದು. ಸೊ ಊರಿಂದ ಬಂದು ಲಾಸ್ಟ್ ಡೇ ಆಫ್ ದೀಪಾವಳಿ ಅಂದರೆ ಪಂಚಮಿ ಅಥವಾ ಪಾಂಡವ ಪಂಚಮಿ ಅಂತಲೂ ಹೇಳ್ತಾರೆ. ಆ ದಿನದಂದು ನಾವು ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಹಬ್ಬನ ಮಾಡಿದ್ವಿ. ಸೊ ಈ ಥರ ನಮ್ಮದು ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಆಗಿತ್ತು. ಸೊ ನನಗೆ ಯಾವ ಥರ ದೀಪಾವಳಿ ಹಬ್ಬದ ಬಗ್ಗೆ ಗೊತ್ತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ ಮಹಾಲಕ್ಷ್ಮಿ ತಾಯಿ ಎಲ್ಲರ ಜೀವನದಲ್ಲೂ ಸುಖ ಸಮೃದ್ಧಿ ಅನುಗ್ರಹಿಸಲಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್, ಶೇರ್, ಲೈಕ್ ಮಾಡಿ ಅಂತ ಹೇಳಿಕೊಂಡು ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.